ಅತ್ತೆ ಕಾಫಿ ತಗೊಳ್ಳಿ. ನೀವು ಬಡಿಯಮ್ಮ ಅಲ್ಲಿ, ಅದನ್ನೇನು ಕುಡಿಯೋದು? ಯಾಕತ್ತೆ? ಜಾನಕಿ, ನಂಗೆ ಸತ್ತಿಂದೇ ಯೋಚನೆ ಆಗಿದೆ ಕಣೆ. ಮನೆ ತುಂಬ ಎಷ್ಟು ಚೆನ್ನಾಗಿ ಓಡಾಡ್ಕೊಂಡಿದ್ಲು, ಈಗ ನೋಡಿದ್ರೆ ಜೈಲಲ್ಲಿ ಕೊಳೆಯೋ ಆಗಿದೆ. ತುಂಬಾ ಸಂಕಟ ಆಗ್ತಿದೆ ಜಾನಕಿ. ಅತ್ತೆ, ನಿಮ್ಮೊಬ್ರಿಗೇನ ಸಂಕಟ ಆಗ್ತಿರೋದು? ಸತ್ಯ ಇಲ್ಲದ ಮನೆನೇ ಅನ್ನಿಸ್ತಿಲ್ಲ. ನಡಿ ಹೋಗೋಣ. ಎಲ್ಲಿಗೆ? ಸತ್ಯ ಇರೋ ಜಾಗಕ್ಕೆ. ಆ ಪೊಲೀಸರ ಕಾಲಿಗೆ ಬಿದ್ದು ಬೇಡ್ಕೋತೀನಿ, ನನ್ನ ಮೊಮ್ಮಗಳಿಗೆ ಯಾವ ತಪ್ಪು ಮಾಡಿಲ್ಲ, ಅವಳು ಕೊಲೆ ಮಾಡಿಲ್ಲ, ಬಿಟ್ಬಿಡಿ ಅಂತ ಕೇಳ್ಕೊತೀನಿ. ನಡಿ ಹೋಗೋಣ. ಅದಷ್ಟು ಸುಲಭ ಅಲ್ಲ ಅತ್ತೆ. ಕೊಲೆ ಕೇಸು ಅಂತ ಹೇಳ್ತಿದ್ದಾರೆ. ಎಲ್ಲ ಕಷ್ಟಗಳು ಯಾಕೆ ನಮಗೆ ಬಂದು ಸುತ್ಕೊಳ್ತಿದಾವೋ ಏನೋ. ಯಾವ ಜನ್ಮದಲ್ಲ ಏನ್ ಪಾಪ ಮಾಡಿದ್ನೋ ಏನೋ. ಅದೆಲ್ಲ ನಂಗೆ ಗೊತ್ತಿಲ್ಲ ಜಾನಕಿ. ಪಾಪ ನನ್ಕಂದ ಜೈಲಲ್ಲಿ ಅದೆಷ್ಟು ಹಿಂಸೆ ಅನುಭವಿಸ್ತಾ ಇದ್ದಾಳೋ ಏನೋ. ನಡಿ, ನಾವೇ ಹೋಗಿ ಕರ್ಕೊಂಡ್ ಬರೋಣ ಬಾ. ಅಮ್ಮ, ಆದರೆ ನಾನು ಈ ಸಲ ಯಾಮಾರಲ್ಲ. ಗೊತ್ತು ಗುರಿ ಇಲ್ದೇ ಇರೋ ಜೊತೆ ಸಂಬಂಧ ಮಾಡಿ ಮೋಸ ಹೋಗಲ್ಲ. ಕಾರ್ತಿಕ್ಗೆ ದಿವ್ಯನ್ಗಿಂತ ಒಳ್ಳೆ ಹುಡುಗಿನೇ ಹುಡುಕ್ತೀನಿ. ನನಗ್ ಗೊತ್ತಿರೋ ಸಂಬಂಧದಲ್ಲಿರುವಂತಹ ಹುಡುಗಿನೇ ಹುಡುಕ್ತೀನಿ. ಅಮ್ಮ, ಹಾಗಿದ್ರೆ ನಂದೊಂದು ಸಜೆಷನ್ನು. ಸಂಬಂಧದಲ್ಲೇ ಒಂದು ಒಳ್ಳೆ ಹುಡುಗಿನ ನೋಡ್ತೀನಿ ಅಂದ್ಯಲ್ಲ, ಅದಕ್ಕೆ ನೆನ್ಪಾಯ್ತು. ಏನು? ಸಂಬಂಧದ ಒಳ್ಳೆ ಹುಡುಗಿ ನೋಡೋದಾದ್ರೆ ನಮ್ ನಿಶಾನೇ ಇದ್ದಾಳಲ್ವಮ್ಮ? ಅವಳನ್ನೇ ಯಾಕೆ ನಾವ್ ಕಾರ್ತಿಕಕ್ಕೆ ತಂದ್ಕೋಬಾರ್ದು? ಹೇಗೋ ಗೊತ್ತಿರೋ ಹುಡುಗಿ, ಅವಳಿಗೂ ನಮ್ ಕಾರ್ತಿಕ್ ಕಂಡ್ರೆ ತುಂಬಾ ಇಷ್ಟ. ಸತ್ಯ, ನಿಮ್ಮಮ್ಮ ಹೇಳ್ತಾ ಇದ್ಲು ಇದು ಕೊಲೆ ಕೇಸು, ಬಿಡೋದ್ ಕಷ್ಟ ಅಂತ. ಹೇಗೆ ಬಂದೆ? ಅಪ್ಪ ಹೇಳ್ತಿದ್ರಲ್ಲ ಗಿರ್ಜಮ್ಮ, ಒಳ್ಳೆತನನೇ ಕಾಯೋದು ಅಂತ. ಅಪ್ಪ ಹೇಳಿದ ಮಾತು ನನ್ಗೆ ಅನುಭವಕ್ಕೆ ಬಂತು. ಅಪ್ಪ ಹೇಳಿದ ಮಾತು ನಿಜ ಹಾಕೋಯ್ತು ಗಿರ್ಜಮ್ಮ. ನಂಗೆ ಗೊತ್ತಾಗ್ಲಿಲ್ಲ. ಗಿರ್ಜಮ್ಮ, ರಾಕೇಶ್ ಇದ್ನಲ್ಲ, ನಮ್ ರಾಕಿ IAS ಓದ್ತಾ ಇದ್ನಲ್ಲ, ಹೌದು. ಇವತ್ತವನ್ ಬಂದು ಹೆಣ್ಮಕ್ಳು ವಿಚಾರದಲ್ಲಿ ಇರೋ ವಿಷಯ ಜಡ್ಜಿಗೆ ತಿಳಿಸಿ ಎಮರ್ಜೆನ್ಸಿ ಬೇಲ್ ಅಂತ ತರಬಹುದು. ನಾವಿವಾಗ ಅದನ್ನೇ ಮಾಡಿರೋದು. ನೀನ್ ಮಾಡಿದ ಒಳ್ಳೆ ಕೆಲಸ ನಿನ್ಗೆ ಒಳ್ಳೇದನ್ನೇ ಮಾಡ್ತು. ಅಮ್ಮ, ಈಗ ಸಮಾಧಾನ ಆಯ್ತು ಕಣೆ. ನೀನಿಲ್ದೆ ಏನ್ ಮಾಡೋದು ಅಂತ ನಮಗ್ ಕೈ ಕಾಲು ಆಡ್ತಿರ್ಲಿಲ್ಲ, ಗೊತ್ತಾ? ಗಿರ್ಜಮ್ಮ, ಆದ್ರೂ ಅಪ್ಪನೇ ಕೊಟ್ಟು ಮಾತನ್ನು ಉಳಿಸ್ಕೊಳ್ಳೋದಕ್ಕಾಗ್ಲಿಲ್ಲ. ನಾನ್ ಸೋತೋಗ್ಬಿಟ್ಟೆ ಗಿರ್ಜಮ್ಮ. ಸೋತ್ ಹೋಗಿರೋದು ನೀನಲ್ಲ ಕಣೆ, ನಾನು. ಮದುವೆ ಮನೆಯಲ್ಲಿ ಏನೆಲ್ಲ ಆಯ್ತೋ ಅದಕ್ಕೆ ಕಾರಣ ನಾನೇ. ಅಮ್ಮ, ಹಾಗೇನಿಲ್ಲಮ್ಮ. ನಾನ್ ಜೈಲಲ್ಲಿದ್ದಾಗ ನನಗ್ ಮನೆದೇ ಚಿಂತೆ ಆಗಿತ್ತು. ಒಂದ್ ಕಡೆ ನಾನ್ ಜೈಲ್ ಸೇರಿದ್ದೀನಿ, ಇನ್ನೊಂದ್ ಕಡೆ ದಿವ್ಯಕ್ಕನ್ ಮದ್ವೆ ನಿಂತೋಗಿದೆ. ನೀನು ಗಿರ್ಜಮ್ಮ ಇದನ್ನೆಲ್ಲ ಹೇಗೆ ಎದುರಿಸ್ತೀರಾ ಅಂತ ಯೋಚನೆ ಮಾಡ್ತಿದ್ರೆ
ನನ್ನ ತಲೆ ಎಲ್ಲ ಕೆಟ್ಟೋಗ್ತಿತ್ತು. ನೀವೆಲ್ಲರೂ ಆರಾಮಾಗಿದ್ದೀರಾ ಅಲ್ವಾ? ನೋಡು, ಈಗ ನೀನ್ ಬಂದೆಲ್ಲ ನಮಗಿನ್ಯಾವ ಚಿಂತೆನೂ ಇಲ್ಲ. ನೀನ್ ನಮ್ಮ ಬಗ್ಗೆ ಯೋಚನೆ ಮಾಡಿ ತಲೆ ಕೆಡ್ಸ್ಕೋಬೇಡ. ಹಸ್ವಾಗ್ತಿದೇನೆ ಪುಟ್ಟಿ, ಊಟಕ್ಕೆ ತರಲ್ಲ? ಸ್ಟೇಷನಿಂದ ನೇರವಾಗಿ ಇಲ್ಲಿಗೆ ಬಂದ್ಯಾ? ಇಲ್ಲಮ್ಮ, ಸ್ಟೇಷನಿಂದ ಕಾರ್ತಿಕ್ ಮನೆಗೆ ಹೋಗಿದ್ದೆ. ಅಲ್ಲಿಗೆ ಯಾಕೆ ಹೋಗಿದ್ದೆ? ನಮ್ಮ ಮನೆ ನೆಮ್ಮದಿನ ಹುಡ್ಕೊಂಡು ನಾನು ಅಲ್ಲಿಗೆ ಹೋಗಿದ್ದೆ ಅಮ್ಮ. ಅಂದ್ರೆ ಏನಮ್ಮ? ಯಾವ್ದು ಅರ್ಧಕ್ಕೆ ನಿಂತಿದ್ಯೋ ಅದು ಪೂರ್ತಿ ಆಗ್ಬೇಕು. ಯಾವ್ದು ನನ್ನಿಂದ ಹಾಳಾಯ್ತೋ ಅದು ನನ್ನಿಂದಾನೇ ಸರಿ ಹೋಗ್ಬೇಕು. ಅಲ್ಲಿವರೆಗೂ ನನಗೆ ನೆಮ್ಮದಿ ಇಲ್ಲ. ಏನೇನೋ ಮಾತಾಡ್ಬೇಡ್ವೆ. ಮೊದ್ಲು ಊಟ ಮಾಡು, ಹಸ್ಕೊಂಡಿದ್ರೆ ತಲೆ ಓಡಲ್ಲ. ಏನೇನೋ ಮಾತಾಡ್ತಿದ್ಯಾ? ಅಮ್ಮ, ನಾನು ಸರಿಯಾಗಿ ಮಾತಾಡ್ತಾ ಇದ್ದೀನಿ. ಕಾರ್ತಿಕ್ ಮತ್ತೆ ದಿವ್ಯಾಕನ್ ಮದ್ವೆ ನಿಂತೋಗಿದೆ. ಆ ಮದ್ವೆ ಮತ್ತೆ ನಡೆದ್ರೇನೆ ಈ ಮನೆ ಮತ್ತೆ ನನ್ನ ಮನ್ಸು ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ ಅಮ್ಮ. ಓ, ಮತ್ತೆ ಬಂದ? ನೀನ್ ಈ ಮನೆಗ್ ಬಂದ್ಯಲ್ಲ, ನಮ್ ನೆಮ್ಮದಿ ಹಾಳಾಯ್ತು. ನೀನು ಬದುಕಿರೋವರೆಗೂ ಈ ಮನೆ ಯಾವ್ದೇ ಕಾರಣಕ್ಕೂ ನೆಮ್ಮದಿ ಕಾಣಲ್ಲ. ಮತ್ತೆ ನನ್ನ ಮದ್ವೆ ವಿಷಯಕ್ಕೆ ತಲೆ ಹಾಕ್ಬೇಡ. ಅಕಸ್ಮಾತಾಗಿ ನನ್ನ ಮದ್ವೆ ವಿಷಯಕ್ಕೆ ಮತ್ತೆ ಮೂಗ್ ತೂರ್ಸಕ್ ಬಂದ್ಯೋ, ತಂಗಿ ಅಂತ ನೋಡ್ದೆ ವಿಷ ಹಾಕಿ ಸಾಯಿಸ್ಬಿಡ್ತೀನಿ. ಸಾಕು ಕಣೆ ಸೀತಾ. ಕತ್ತು ಕೂಡ ತಿಂದಿಲ್ಲ, ಸಾಕು ಅಂತಿರಲ್ಲ. ಶಕ್ತಿ ಹೇಗ್ ಬರತ್ ಹೇಳಿ? ಅಯ್ಯೋ, ಸಾಕಾಯ್ತು ಕಣೆ. ಅದಿರ್ಲಿ, ಮದುವೆ ವಿಷಯ ಏನು ಯೋಚನೆ ಮಾಡಿದೆ? ಈಗ ಊಟದ ಸಮಯ, ಅದ್ರ ಬಗ್ಗೆ ಯಾಕೆ ಮಾತಬೇಕು? ಊಟ ಮಾಡಿ ಆಮೇಲೆ ಮಾತಾಡಿದ್ರಾಯ್ತು. ಇಲ್ಲ ಸೀತಾ, ನನಗೆ ಈಗಲೇ ಮಾತಾಡ್ಬೇಕು. ಮದುವೆ ಬಗ್ಗೆ ಏನು ಯೋಚನೆ ಮಾಡಿದೀಯಾ? ಬೀಗರ ಹತ್ರ ಮಾತಾಡಿದ್ಯಾ? ಸದ್ಯಕ್ಕೆ ಆ ವಿಚಾರದ ಬಗ್ಗೆ ಮಾತಾಡೋದು ನಂಗೆ ಇಷ್ಟ ಇಲ್ಲ ರೀ. ಅಯ್ಯೋ, ಇನ್ನು ಯಾವಾಗ ಮಾತಾಡ್ತೀಯಾ? ಈಗ ಆಗಬಾರದು ಏನಂತದ್ದಾಗಿದೆ? ಯಾಕೆ? ಮದುವೆ ಮಂಟಪದಲ್ಲಿ ಏನಾಯ್ತು ನಿಮಗ್ ಗೊತ್ತಿಲ್ವಾ? ಅವ್ರ ಮನೆಯವ್ರು ಮಾಡಿರೋ ತಪ್ಪಿಗೆ ಪಾಪ ಪ್ರೀತಿ ಮಾಡ್ತಿರೋ ಜೀವಗಳಿಗೆ ಯಾಕೆ ಶಿಕ್ಷೆ? ನಮ್ ಕಾರ್ತಿಕ್ ದಿವ್ಯ ಏನ್ ತಪ್ಪು ಮಾಡಿದ್ದಾರೆ? ಅವ್ರ ಪ್ರೀತಿ ಬಗ್ಗೆನೂ ನಾವು ಸ್ವಲ್ಪ ಯೋಚನೆ ಮಾಡಬೇಕಲ್ವಾ? ಪ್ರೀತಿಗಿಂತ ಗೌರವ ಮುಖ್ಯ, ಮನೆತನ ಮುಖ್ಯ. ನನಗೆ ಈ ಮದುವೆ ವಿಷಯದಲ್ಲಿ ಮನಸ್ಸೇ ಮುರಿದು ಹೋಗಿದೆ. ನೀನೇ ಹೇಗೆ ಮಾತಾಡ್ಬಿಟ್ರೆ ಹೇಗೆ ಸೀತಾ? ನಾವ್ಯಾರು ತಪ್ಪು ಮಾಡೇ ಇಲ್ವೇನೆ? ತಪ್ಪು ಮಾಡೋದು ಮನುಷ್ಯನ ದೌರ್ಬಲ್ಯ. ತಪ್ಪು ಮಾಡಿದ್ದನ್ನ ತಿದ್ದುಕೊಂಡು ನಡಿಬೇಕು. ಒಂದೇ ಒಂದ್ಸಲ ಬೀಗರ ಹತ್ರ ಮಾತಾಡೆ. ಆಗಲ್ಲ ರೀ, ನನಗಷ್ಟು ದೊಡ್ಡ ಮನಸ್ಸಿಲ್ಲ. ಅವ್ರ ಸಹವಾಸನೆ ಸಾಕಾಗಿ ಹೋಗಿದೆ ನನಗೆ. 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡು ಅಂತಾರೆ. ಅದು ಅವ್ರು ಹೇಳಿರೋದು ಒಂದೇ ಒಂದು ಸುಳ್ಳು, ಅದು ಭಯಕ್ಕೆ. ಸತ್ಯನ್ ತರ ಹುಡುಗಿ ಇದ್ರೆ ಆ ಮನೆಯಿಂದ ಯಾರೂ ಹೆಣ್ಣು ತರೋಲ್ಲ ಅಂತ ಅವ್ರ ಅಭಿಪ್ರಾಯ. ಅದಕ್ಕೋಸ್ಕರ ಹಾಗೆ ಮಾಡಿದ್ದಾರೆ.
ಅಷ್ಟಕ್ಕೂ ಸತ್ಯನಿಗೆ ಏನಾಗಿದೆ? ಅವಳು ಶಕ್ತಿಯುತವಾದಂತ ಹೆಣ್ಣು ಮಗಳು. ಅಂಥವಳೇನಾದರೂ ನನ್ನ ಮಗಳಾಗಿದ್ರೆ ನಾನು ತುಂಬಾ ಹೆಮ್ಮೆ ಪಡ್ತಿದ್ದೆ ಕಣೆ. ದಿವ್ಯಾ, ಏನೇನೋ ಮಾತಾಡ್ಬೇಡ್ವೆ. ಸ್ವಂತ ತಂಗಿಗೆ ವಿಷ ಹಾಕಿ ಸಾಯಿಸ್ತೀನಿ ಅಂತೆಲ್ಲ. ನೀನೇನ್ ಮನುಷ್ಯ? ತಂಗಿ ಅನ್ನೋ ಪ್ರೀತಿ ಸಾಯ್ಲಿ, ಆದ್ರೆ ಮನುಷ್ಯತ್ವನೇ ಬೇಡ್ವೇನೆ? ಸುಮ್ನೆ ಇರಜಿ ನೀನು. ನನ್ ಜೀವನನೇ ಹಾಳು ಮಾಡಿದಾಳೆ ನೋಡು. ಒಂಚೂರು ನಾಚಿಕೆಲ್ದಾಗ ಹೆಂಗ್ ನಿಂತಿದ್ದಾಳೆ ಅಂತ. ದಿವ್ಯಾ, ನಾಲ್ಗೆ ಯಾಕೆ ತುಂಬಾ ಹರಿ ಬಿಡ್ತಿದ್ಯಾ? ಬಾಯ್ ಮುಚ್ಕೊಂಡಿದ್ರೆ ಸರಿ, ಇಲ್ಲ ಅಂದ್ರೆ ಯಾಕೆ ಮಾತಾಡ್ಬಾರ್ದು? ಅವ್ಳು ಮಾಡಿರೋ ಗಂಧದ ಕೆಲ್ಸಕ್ಕೆ ಮಾತಾಡೋದಲ್ಲ, ಎರಡು ಸರಿಯಾಗಿ ಬಾರಿಸ್ಬೇಕು. ಏನೇ ಹೊಡಿತೇನೆ? ಬಾರೆ ಹೊಡಿ ಬಾರೆ. ಇವಳನ್ನ ಮುಟ್ಟೋ ತಾಕತ್ ಯಾರಿಗೆ ಇದೆ? ಹೂನಮ್ಮ, ಯಾರಿಗೂ ಇಲ್ಲ. ಅಂತ ರೌಡಿನ ಹೆತ್ತು ಗೂಳಿ ತರ ಬೆಳೆಸಿದ್ಯಾ. ಅವಳ ಮುಖ ನೋಡಕ್ಕೂ ಅಸಹ್ಯ ಆಗುತ್ತೆ. ಅಕ್ಕನ್ ಗಂಡ ಆಗೋನ್ ಮೇಲೆ ಕಣ್ಣಾಗ್ತವಳು ಇವಳು. ಅಂತವಳ ಮೇಲೆ ನಿಮ್ ಎಲ್ರಿಗೂ ಸಿಂಪತಿ. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಇವಳಿಗೆ ನನ್ನ ಕಾರ್ತಿಕ್ ಮದ್ವೆ ಆಗೋದು ಇಷ್ಟ ಇರ್ಲಿಲ್ಲ. ಅದಕ್ಕೆ ಮದ್ವೆನೆ ತಪ್ಪಿಸ್ಬಿಟ್ಲು. ಹೇಗಾದ್ರೂ ಮಾಡಿ ಕಾರ್ತಿಕ್ನ ಬುಟ್ಟಿಗೆ ಹಾಕೋಬೇಕು ಅಂತ ನೋಡ್ತಾ ಇದ್ದಾಳೆ. ಅಕ್ಕ, ಸುಮ್ಮನಿದ್ದೀನಿ ಅಂತ ಏನೇನೋ ಮಾತಾಡ್ಬೇಡ. ಪಿತ್ತ ನೆತ್ತಿಗೆ ಏರಿದ್ರೆ ಏರುತ್ತೆ ಕಣೆ, ಏರುತ್ತೆ. ತಪ್ಪು ಮಾಡ್ದವ್ರಿಗೆ ಪಿತ್ತ ಬೇಗ ನೆತ್ತಿಗೆ ಇರುತ್ತೆ. ಅಕ್ಕನ್ ಮದ್ವೆ ಆಗೋ ಹುಡುಗ ಅಂತಾನು ನೋಡ್ದೆ ಅವನನ್ನೇ ಪ್ರೀತಿ ಮಾಡ್ತಿದ್ಯಲ್ಲ. ದಿವ್ಯಾ, ಸ್ವಲ್ಪ ಬಾಯ್ ಮುಚ್ಕೊಂಡು ಸುಮ್ನಿರೆ. ಏನೇನೋ ಮಾತಾಡಿ ಅವಳ ಮನ್ಸು ನೋಯಿಸ್ಬೇಡ. ಸತ್ಯ ಏನು ಅಂತ ನಮಗ್ ಚೆನ್ನಾಗ್ ಗೊತ್ತು. ನಿಮಗ್ ನನ್ ಮಾತಿನ ಮೇಲೆ ನಂಬಿಕೆನೆ ಬರ್ತಿಲ್ಲ ಅಲ್ವಾ? ನಿಜ ಹೇಳೆ, ನಿನಗ್ ಕಾರ್ತಿಕ್ ಮೇಲೆ ಮನ್ಸಿತ್ತು ತಾನೆ? ನೀನ್ ಅವನ್ನ ಪ್ರೀತಿ ಮಾಡ್ತಿದ್ದೆ ಅಲ್ವಾ? ಹೇಳಿ ಇವ್ರ ಮುಂದೆ. ನೀವೇ ಹೊಗಳ್ಬೇಕು ಅವಳನ್ನ. ನೋಡ್ ಸೀತಾ, ಈ ಮದುವೆ ನಿಂತು ಹೋದ್ರೆ ದಿವ್ಯನ ಬಾಳು ಹಾಳಾಗುತ್ತೆ. ಆ ಕರ್ಮ ನಮಗೆ ಸುತ್ತಕೊಳ್ಳುತ್ತೆ ಕಣೆ. ಆ ಹೆಣ್ಮಗಳ ಕಣ್ಣಲ್ಲಿ ನೀರು ಹಾಕಿಸಿದ್ರೆ ನಮ್ಗೆ ಒಳ್ಳೇದಾಗುತ್ತಾನೆ. ಸಂಸಾರ ಅಂದಮೇಲೆ ಹೊಂದಾಣಿಕೆ ಇರಲೇಬೇಕು ಅಲ್ವಾ? ಇಲ್ಲ ರೀ, ನೀವೇನೇ ಹೇಳಿದ್ರು ನನ್ನ ಮನಸ್ಸು ಮಾತ್ರ ಒಪ್ತಾ ಇಲ್ಲ. ಅವ್ರ ಮನೆ ಹೆಣ್ಮಗುನ ನಮ್ಮ ಮನೆ ಸೊಸೆಯಾಗಿ ತಗೊಳಕ್ ನಾನು ತಯಾರಿಲ್ಲ. ಈ ಕಡ್ಡಿ ಮುರಿದಂಗೆ ಮಾತಾಡ್ಬಿಟ್ರೆ ಹೇಗೆ ಸೀತಾ? ಅವ್ರ ಪರಿಸ್ಥಿತಿನೂ ಸ್ವಲ್ಪ ಯೋಚನೆ ಮಾಡಬೇಕಲ್ವಾ? ನಾವು ಶ್ರೀಮಂತರು, ನಮ್ಮೆದುರಿಗೆ ಯಾರೂ ಮಾತಾಡಲ್ಲ. ಆದರೆ ಅವರು ಪಾಪ ಬಡವರು. ಅವ್ರ ಬಗ್ಗೆ 100 ಜನ 100 ಮಾತಾಡ್ತಾರೆ ಕಣೆ. ಪಾಪ ಹೇಗೆ ತಡ್ಕೊಳ್ಬೇಕು ಆ ಜೀವ? ನೋಡು ಸೀತಾ, ಹಠಕ್ಕೆ ಬೀಳ್ಬೇಡ. ಇದರಲ್ಲಿ ನಮ್ಮ ಮಗ ಕಾರ್ತಿಕನ ಭವಿಷ್ಯವೂ ಇದೆ. ಅವರು ಒಂದು ಸಣ್ಣ ತಪ್ಪು ಮಾಡಿದ್ದಾರೆ, ಆದರೆ ಅನಾಹುತ ಆಗುವಂತ ಅಪರಾಧ ಏನೂ ಮಾಡಿಲ್ಲ. ನಾವು ಕಾರ್ತಿಕ್ ಮತ್ತು ದಿವ್ಯಾ ಮದುವೆ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡಬೇಕು. ಅಕ್ಕ, ನಾನು ನಿಮ್ಮಿಬ್ರಿಗೆ ಮದ್ವೆ ಮಾಡಿಸ್ಬೇಕು ಅಂತ ಓಡಾಡ್ತಿದ್ದೀನಿ. ಅರ್ಥ ಮಾಡ್ಕೋ. ಪ್ರೀತಿ ಮಾಡ್ತಿದ್ಯಾ ಅಂತ ಪ್ರಶ್ನೆ ಕೇಳಿದ್ರೆ ನಿನ್ ಹತ್ರ ಉತ್ತರನೇ ಇಲ್ಲ. ನಿಮ್ಗೆಲ್ಲ ಈ ರೀತಿ ಹೇಳಿದ್ರೆ ಅರ್ಥ ಆಗಲ್ಲ. ಸಾಕ್ಷಿ ಸಮೇತನೇ ಪ್ರೂವ್ ಮಾಡ್ತೀನಿ.
ತೋರ್ಸೆ ನಿಂದು? ಸುಮ್ನೆ ತೋರ್ಸೆ. ದಿವ್ಯಕ್ಕ ಬೇಡ. ಸತ್ಯ, ಕೈಯಲ್ಲಿ ಏನಿದೆಯಮ್ಮ? ಏನ್ ಹೇಳ್ತಿದ್ದಾಳೆ ಇವಳು? ಏನಿಲ್ಲ ಗಿರ್ಜಮ್ಮ, ಇವಳಿಗೆ ತಲೆ ಕೆಟ್ಟಿದೆ ಅಷ್ಟೇ. ತಲೆ ಕೆಟ್ಟಿರೋದು ನನಗಲ್ಲ, ಕಾರ್ತಿಕ್ ಮೇಲಿನ ಪ್ರೀತಿ ಹುಚ್ಚಲ್ಲಿ ಕೈ ಮೇಲೆ ಹಚ್ಚೆ ಹಾಕ್ಸ್ಕೊಂಡಿರೋದು ನೀನು. ನೀನಿಗ್ ತಲೆ ಕೆಟ್ಟಿರೋದು. ಅವತ್ ಕೇಳಿದ್ಕೆ ಅಪ್ಪನ ಹೆಸರು ಅಂತ ಹೇಳ್ದೆ ಅಲ್ಲ, ತೋರ್ಸೆ ತೋರ್ಸೆ. ಸತ್ಯ, ಏನೇ ಸುಟ್ಕೊಂಡ್ಬಿಟ್ಟಿದ್ಯಾ? ಕಣಿ ಕೇಳು. ನಿನ್ ಹತ್ರ ಬಂದ್ ಯಾಕಮ್ಮ ಹೇಳ್ತಾಳೆ? ಎಸ್ಕೆ ಅಂತ ಬರ್ಸ್ಕೊಂಡಿದ್ಲು. ಕಾರ್ತಿಕ್ ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೆ ಅದನ್ನ ಸುಟ್ಟು ಹಾಕೊಂಡ್ ಬಂದಿದ್ದಾಳೆ. ಹೌದು, ಸುಟ್ಟು ಹಾಕಿದ್ದೀನಿ. ಏನಿವಾಗ? ಕೇಳಿಸ್ಕೊಂಡ್ರಾ? ಹೋಗಿ ಹೋಗಿ ಇಂಥೋಳಿಗೆ ಸಪೋರ್ಟ್ ಮಾಡ್ತಿರಲ್ಲ. ಸತ್ಯ, ಏನಮ್ಮ ಇದು? ನೀನ್ ಅವನನ್ನ ಪ್ರೀತಿ ಮಾಡ್ತಾ ಇದ್ದ? ಮರುಭೂಮಿ ನೀರ್ ಸಿಕ್ಕಿದ್ರೆ ಯಾರು ನಂಬಲ್ಲ ಗಿರ್ಜಮ್ಮ. ಹಾಗೆ ಕಾರ್ತಿಕ್ ನಂಬಲಿಲ್ಲ. ನನ್ನ ಹತ್ರ ಒಂದ್ ಮಾತು ಹೇಳ್ಬಾರ್ದಿತ್ತೇನೆ? ಹೇಳಿದ್ರೆ ಏನು? ಇವಳಿಗೂ ಅವನ್ಗೂ ಮದ್ವೆ ಮಾಡಿಸ್ತಿದ್ರಾ? ಇವಳು ಅವನನ್ನ ಪ್ರೀತಿ ಮಾಡ್ಬೋದು, ಆದ್ರೆ ಅವನು ಇವಳನ್ನ ಪ್ರೀತಿ ಮಾಡ್ಬೇಕಲ್ಲ. ಇವಳು ವೇಷ ನೋಡು ಹೆಂಗಿದೆ ಅಂತ. ಏಯ್, ಮುಚ್ಚೆ ಬಾಯಿ ಸಾಕು. ಅವಳ ಆಕಾರ ಅಂತಸ್ತು ನೋಡಿ ಪ್ರೀತಿ ಹುಟ್ಟಲ್ವೇ? ಪ್ರೀತಿ ಹೃದಯದಲ್ಲಿ ಹುಟ್ಟೋದು. ಸಾಕು, ನನ್ಗೋಸ್ಕರ ನೀವಿಬ್ರು ಜಗಳ ಆಡ್ಬೇಡಿ. ಕಾರ್ತಿಕ್ನ ಪ್ರೀತಿಸ್ತಿದ್ದ ನಿಜ. ಕೇಳಿಸ್ಕೊಂಡ್ರ ನಿಜನಾ? ಮದ್ವೆ ಯಾಕೆ ನಿಲ್ತು, ಇವಳು ಯಾಕೆ ಅಲ್ಲಿಗೆ ಬಂದು ಗಲಾಟೆ ಮಾಡಲು ಅನ್ನೋದಕ್ಕೆ ಇದೇ ನಿಜವಾದ ಕಾರಣ. ಇವಾಗ್ಲಾದ್ರೂ ಅರ್ಥ ಮಾಡ್ಕೊಳ್ಳಿ. ಇವಳು ಹಿಂದೊಂದು ಮುಂದೊಂದು ಒಂಥರ ನರಿ ಬುದ್ಧಿ. ಸಾಕು, ಕಾರ್ತಿಕ್ ಬಗ್ಗೆ ನನಗೀಗ ಯಾವ ಭಾವನೆಗಳು ಇಲ್ಲ. ಕಾರ್ತಿಕ್ ನನ್ನ ಭಾವ ಆಗೋನು ಅಷ್ಟೇ ನನಗೆ ಗೊತ್ತಿರೋದು. ಏನೇ ಇದೆಲ್ಲ ಸತ್ಯ? ನನ್ನನ್ನೇನು ಕೇಳ್ಬೇಡಮ್ಮ. ಪ್ರೀತಿ ಹೇಳಿ ಕೇಳಿ ಹುಟ್ಟೋದಾಗಿದ್ದಿದ್ರೆ ನನ್ನ ಹೃದಯಕ್ಕೆ ಬುದ್ಧಿ ಹೇಳಿ ಇದು ನಿನ್ನಂತವಳಿಗಲ್ಲ ಕಣೆ ಅಂತ ಮೂಲೆಯಲ್ಲಿ ಕೂಡಿಸ್ತಾ ಇದ್ದೆ. ಆದ್ರೆ ಇದು ಯಾವುದು ನನ್ನ ಕಂಟ್ರೋಲಲ್ಲಿ ಇರ್ಲಿಲ್ಲಮ್ಮ. ಕಾರ್ತಿಕ್ ಯಾವಾಗ ದಿವ್ಯಕ್ಕನ್ ಮದ್ವೆ ಆಗ್ತಿರೋ ಹುಡುಗ ಅಂತ ನನಗೆ ಗೊತ್ತಾಯ್ತೋ ಅವತ್ತೇ ನಾನು ನನ್ನ ಪ್ರೀತಿನ ಮರ್ತ್ಬಿಟ್ಟೆ. ಓ, ಅಕ್ಕ ಯಾವ ಫಿಲಂ ನೋಡ್ಕೊಂಡ್ ಬಂದ್ರೋ ಏನೋ, ಡೈಲಾಗ್ ಮೇಲೆ ಡೈಲಾಗ್ ಹೊಡಿತಾ ಇದ್ದಾರೆ. ದಿವ್ಯಾ, ವ್ಯಂಗ್ಯವಾಗಿ ಮಾತಾಡ್ಬೇಡ್ವೆ. ಇಷ್ಟೆಲ್ಲ ನೋವನ್ನ ಮನ್ಸಲ್ಲಿ ಇಟ್ಕೊಂಡು ಹೇಗಮ್ಮ ಇದ್ದೆ ನೀನು? ಗಿರ್ಜಮ್ಮ,
ನೀನ್ ಯಾಕೆ ಇಷ್ಟೊಂದು ಬೇಜಾರ್ ಮಾಡ್ಕೋತಿದ್ಯಾ? ನನ್ನಂತವ್ರ ಕನ್ಸ್ ಕಾಣ್ಬಾರ್ದು, ಕಂಡ್ರೆ ಹೀಗೆ ಆಗೋದು ಗಿರ್ಜಮ್ಮ. ಆದ್ರೂ ನೀನ್ ಮಾಡಿದ ತಪ್ಪು ಸತ್ಯ. ತಪ್ಪೆ ಅಮ್ಮ, ಅದಕ್ಕೆ ತಿದ್ಕೋತಾ ಇದ್ದೀನಿ. ಏನ್ ತಿದ್ಕೋತಾ ಇದ್ಯಾ? ಒಂದ್ಸಲ ಬಂದಿದ್ ಫೀಲಿಂಗ್ಸು ಆಗ್ಲೇ ಹೊರಟೋಯ್ತಾ? ಈ ಕಾರ್ತಿಕ್ನ ನೋಡಿದ್ರೆ ನಿನಗೇನು ಅನ್ಸಲ್ವಾ? ಏನು ಅನ್ಸಲ್ಲ. ನಾನ್ ನನ್ನ ಪ್ರೀತಿನ ಸಾಯಿಸಿ ಗೋರಿ ಕಟ್ಬಿಟ್ಟಿದ್ದೀನಿ.